ತುಂಗಭದ್ರಾ ಡ್ಯಾಮ್ನ ರಹಸ್ಯ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ತುಂಗಭದ್ರಾ ನದಿಗೆ ಹೊಸಪೇಟೆಯಲ್ಲಿ ಡ್ಯಾಮ್ ಇದೆ. ಈ ಡ್ಯಾಮ್ ಕಟ್ಟಲು ಒಂದು ಘೋರ ಇತಿಹಾಸ ಇದೆ. ಹತ್ತಿ ಆಫೀಮು ಬೆಳೆಯಲು ಕರೆ ಕೊಡ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು. ಹೆಚ್ಚು ನೀರು ಬೇಡುವ ಬೆಳೆಗಳಂತೆ ಹತ್ತಿ ಮತ್ತು ಆಫೀಮ್ ಈಗ ಮಾಡೋಂಗಿಲ್ಲ ನಾವು. ಅಫ್ಘಾನಿಸ್ತಾನದಲ್ಲಿ ಆಫೀಮ್ ಗಿಡ ಇರುತ್ತೆ. ಆಗ ಇಲ್ಲಿದ್ದಂಥ 3.20 ಟನ್ ಗೋಧಿಯನ್ನು UK ಕಳಿಸಲಾಯ್ತಂತೆ. ಆಗ 60-70ರ ಕಾಲದಲ್ಲಿ ಭೀಕರ ಬರ ಕಾಣಿಸಿತ್ತು. ಗೋಧಿಯಲ್ಲೇ ಬದುಕಿದ್ದು ಎಲ್ಲರೂ ಕೂಡ ಪ್ರದೇಶದಿಂದ ಬಂದು ಇಲ್ಲಿದ್ದನ್ನು ವಾಪಸ್ ಕಳಿಸ್ತಾರೆ. ಹಾಗೆ ಏನೆಲ್ಲ ತಿಂದು ಬದುಕ್ತಾರೆ ನಮ್ಮ ಜನ. ಮಾವಿನ ಹಣ್ಣಿನ ಗೆರಟೆ ಇದೆಯಲ್ಲ, ಗೆರಟೆ ಒಳಗೆ ಒಂದು ಬಿಳಿ ಇದು ಕಾಣುತ್ತಲ್ವ, ಗೆರಟೆ ಒಳಗಡೆ ಕಟ್ ಮಾಡಿದಾಗ ಅದರ ದೋಸೆ ಮಾಡಿ ತಿಂದಿದ್ರಂತೆ. ಸೊಪ್ಪೆಲ್ಲ ತಿಂದು ಬದುಕಿದ್ರಂತೆ. ಯಾವುದರಿಂದೆಲ್ಲ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡಿಬಿಟ್ಟಿದ್ದಾರೆ ಬರಗಾಲ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ನನ್ನ ತಂದೆ ಒಂದು ಕತೆ ಹೇಳ್ತಾ ಇದ್ರು ನನಗೆ. ಅದೇನಪ್ಪ ಅಂತಂದರೆ, ಆ ಸಂದರ್ಭದಲ್ಲಿ ಬರಗಾಲ, ಆಮೇಲೆ ಅಂದರೆ ಯುದ್ಧ ಸಂದರ್ಭದಲ್ಲೂ ಕೂಡ ಒಮ್ಮೆ ಬರಗಾಲ ಬಂದಿತ್ತು. ಆಗ ಕೆಲವು ಕಡೆ ಬೋರ್ಡ್ ಹಾಕಿದ್ರಂತೆ, ಬರಗಾಲ, ಸೈನ್ಯಕ್ಕೆ ಸೇರಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ. ಸೈನ್ಯಕ್ಕೆ ಸೇರಿ ಹೊಟ್ಟೆ ತುಂಬ ಊಟ ಮಾಡಿ ಅಂತ. ಅನೇಕರು ಪಾಪ ಊಟ ಸಿಗುತ್ತೆ ಅಂತೇಳಿ ಆ ಸಂದರ್ಭದಲ್ಲಿ ಸೈನ್ಯಕ್ಕೆ ಸೇರಿದ್ರು. ಊಟ ಸಿಗತ್ತಲ್ವ ಅಂತೇಳಿ ಅವ್ರಿಗೂ ಗೊತ್ತಿದೆ ಹೇಗೆ ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಬೇಕು. ಊಟ ಬೇಕಾ, ಸೈನ್ಯಕ್ಕೆ ಸೇರು, ಬಾ, ಗನ್ ತಗೋ, ಓಡಿ, ಹಂಗೆ ನೋಡಿ. ಆ ಸಂದರ್ಭದಲ್ಲಿ ಬ್ರಿಟಿಷರು ಶಾಶ್ವತ ಪರಿಹಾರ ಕಲ್ಪಿಸಲು ಡ್ಯಾಮ್ ಕಟ್ಟಲು ನಿರ್ಧಾರ ಮಾಡಿದರು. ಆದರೆ ಕಾಲಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಯಿತು. 1949ರಲ್ಲಿ ಡ್ಯಾಮ್ ಕೆಲಸ ಶುರುವಾಗುತ್ತೆ. ಇದು 60ರ ವೇಳೆಗೆ ಡ್ಯಾಮ್ ಕಟ್ಟುವ ಕಾಮಗಾರಿ ಅಂತ್ಯಗೊಳ್ಳುತ್ತೆ. ಅಂದಿನ ಕಾಲದಲ್ಲಿ 8.8 ಕೋಟಿ ರೂಪಾಯಿ ವೆಚ್ಚವಾಗಿತ್ತು ಈ ಡ್ಯಾಮ್ಗೆ. ನೆನಪಿಟ್ಕೊಳ್ಳಿ, 8.8 ಕೋಟಿ. ಯಾವಾಗ? 1960ರಲ್ಲಿ ಅಂತ್ಯಗೊಂಡಿದ್ದು. ಇದೇ ಸಂದರ್ಭದಲ್ಲಿ ವಿಧಾನಸೌಧ ಕೂಡ ಕಟ್ಟಿದ್ರು. 1,48,00,000 ಖರ್ಚಾಗಿತ್ತು. ಹಾಗಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ವಿಧಾನಸೌಧದ ಎಷ್ಟು ಪಾಲು ಇದು? ಅದಕ್ಕೆ 1.48 ಲಕ್ಷ ಕೋಟಿ, 150 ಲಕ್ಷ. ವಿಧಾನಸೌಧ ಕಟ್ಟಿದ್ದು 148 ಲಕ್ಷ. ಇದು 8.8 ಕೋಟಿ 80 ಲಕ್ಷ. ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಇದು ಅಂತೇಳಿ ತುಂಗಭದ್ರಾ ಡ್ಯಾಮ್. ಆಮೇಲೆ ತುಂಗಭದ್ರಾ ಡ್ಯಾಮ್ಗೆ ಸಿಮೆಂಟನ್ನೇ ಬಳಸಿರಲಿಲ್ಲ, ವಿಧಾನಸೌಧಕ್ಕೂ ಬಳಸಿಲ್ಲ ಸಿಮೆಂಟನ್ನು. ಸುಣ್ಣ ಮತ್ತು ಮೊಟ್ಟೆ ಆ ಥರ ಏನೋ ಮಾಡ್ತಾರೆ. 132 TMC ನೀರನ್ನು ಹಿಡಿದಿಡುತ್ತೆ ತುಂಗಭದ್ರಾ ಡ್ಯಾಮ್. 2 ಲಕ್ಷದಿಂದ 6 ಲಕ್ಷ ಹೆಕ್ಟೇರ್ಗೆ ನೀರು ಕೊಡ್ತಾ ಇರುವಂಥ ಅಣೆಕಟ್ಟೆ ಇದು. ಜೊತೆಗೆ 127 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ ಇದರಿಂದ. ಇವತ್ತು ಕ್ರೆಸ್ಟ್ ಗೇಟ್ ಹೋದಾಗ ಒಂದು ಸೀರಿಯಸ್ನೆಸ್ ಇಲ್ಲ. ಅವರೇನೋ ಟೆಕ್ನಿಷಿಯನ್ಸ್ಗಳು ಹೇಳಿದ್ದಾರೆ, ಅದನ್ನು ನಾವು ಕೇಳಬೇಕು. ಆವತ್ತು ಆಗಿದ್ದರೆ ಸರ್ ಎಂ ವಿಶ್ವೇಶ್ವರಯ್ಯ ಏನೋ ಅದಕ್ಕೆ ಕೇಳೋದು, ಬ್ರಿಟಿಷರು ಕಳಿಸಲಿಲ್ಲ ಕ್ರೆಸ್ಟ್ ಗೇಟು, ಸುಮ್ಮನೆ ಕೂತಿದ್ರೆ. ಅಲ್ಲಿ ಅಣ್ಣಾದೊರೆ ಹೇಳಿದಾಗ ಆಗೋದಿಲ್ಲ ಅಂತ ಹೇಳಿದಿದ್ರೆ ಮಧ್ಯಾಹ್ನದ ಬಿಸಿಯೂಟ ಬರ್ತಿರಲಿಲ್ಲ. ಎನಿವೆ, DK ಶಿವಕುಮಾರ್ ಹೆಂಗೆ ಹೇಳ್ತಾರೆ ಗೊತ್ತಾ? ಭಾಳ ಮಜಾ ಇದೆ ಕೇಳಿ. DK ಶಿವಕುಮಾರ್ ಹೇಳ್ತಿರೋದು ನೋಡಿ, ಅಷ್ಟು ಪ್ರೆಷರ್ ಇದೆ, ಅಷ್ಟು ಪ್ರೆಷರನ್ನು ಯಾವ ರೀತಿ ತಡ್ಕೊಳ್ಳೋದು? ಅಷ್ಟು ಪ್ರೆಷರ್ ಇರಬೇಕಾದ್ರೆ ಅಧಿಕಾರಿಗಳು ಏನು ಮಾಡೋಕ್ಕಾಗತ್ತೆ? ಹಾಗಿದ್ದರೆ ಅಷ್ಟು ಪ್ರೆಷರ್ ಇದ್ದಾಗ ಅಧಿಕಾರಿಗಳು ಏನೂ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಆ ಅಧಿಕಾರಿಗಳನ್ನು ಇಟ್ಟುಕೊಂಡು ನಾವು ಏನು ಮಾಡೋಣ? ಅಧಿಕಾರಿಗಳಿರೋದು ಯಾಕೆ? ಇದನ್ನು ನಿರ್ವಹಣೆ ಮಾಡೋಕ್ಕೆ. ಈಗ ಅಧಿಕಾರಿಗಳು ಅಷ್ಟು ಪ್ರೆಷರ್ ಇದ್ದರೆ ಅಧಿಕಾರಿಗಳು ಏನೂ ಮಾಡೋಕ್ಕಾಗೋದಿಲ್ಲ ಅಂತಂದರೆ ತೆಗೆದುಬಿಡಿ 60 ಅಧಿಕಾರಿಗಳನ್ನು. ಹೆಂಗೋ ಕಟ್ಟಾಗೋದು ಕಟ್ಟೇ ಆಗುತ್ತೆ, ಸುಮ್ಮನೆ ನಮ್ಮ ದುಡ್ಡು ಯಾಕೆ ಕೊಡಬೇಕು? ಆಮೇಲೆ ಹೇಳ್ತಾರೆ ಅಷ್ಟೊಂದು ಗೇಟ್ಗಳಿವೆ, 19ನೇ ಗೇಟ್ ಈ ರೀತಿಯಾಗಿದೆ. ಬೇರೆ ಡ್ಯಾಮ್ಗಳಲ್ಲಿ 2 ಚೈನ್ ಇರುತ್ತೆ. ಹೌದು, ಚೈನ್ ಇರುತ್ತೆ. ಇಲ್ಲಿ ಆ ರೀತಿ ಇಲ್ಲ. ಹೌದು, ಇಲ್ಲ. ನಿಮ್ಮನ್ನು ಅದಕ್ಕೆ ಕೂರಿಸಿರೋದು ಪಟ್ಟಣದಲ್ಲಿ. ನಮ್ಮ ನೀರು ನಮ್ಮ ಹಕ್ಕು. ಇದಿಲ್ವಾ 2 ಚೈನ್ ಹಾಕೋಕ್ಕೆ? ಭಾಳ ಪ್ರೆಷರ್ ಇದೆ, ಅದರ ವಿಡಿಯೋ ಬಿಡುಗಡೆ ಮಾಡ್ತೀನಿ. ಯಾಕೆ? ನಿಮಗಿದೇ ಕೆಲಸನಾ ವಿಡಿಯೋ ತೋರಿಸೋದು? 2 ಚೈನ್ ಹಾಕ್ಸ್ಬೋದಿತ್ತಲ್ಲ, ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ. ನಾವೇನು ಮಾಡೋಕ್ಕಾಗುತ್ತೆ ಅಂತಂದರೆ, ನೀರು ಹರಿದು ಹೋಗುತ್ತೆ, ನಾವೇನು ಮಾಡೋಕ್ಕಾಗುತ್ತೆ ಅಂತಂದರೆ
ಅದಕ್ಕೆ ಬ್ರಿಡ್ಜ್ ಕಟ್ಟಬೇಕಷ್ಟೇ. ಹಾಗಿದ್ರೆ ಇದನ್ನು ಹಂಗೆ ಹೇಳಿ, ಯಾವುದನ್ನು ಮೇಕೆದಾಟು ಅಲ್ಲಿ ಮಾಡ್ತಾ ಇದೀವಲ್ವ, ನೀರು ಹರಿದು ಹೋಗುತ್ತೆ, ನಾವೇನು ಮಾಡೋಕ್ಕಾಗುತ್ತೆ? ಹಂಗಲ್ವಲ್ಲ, ಅದಕ್ಕೆ ಜವಾಬ್ದಾರಿ ಅಂತ. ಇದನ್ನು ಯಾರು ಹೇಳಬೇಕು? ಇದನ್ನು ಬೇರೆ ಯಾರಾದ್ರೆ ಏನ್ರಿ ಮಾಡೋಕ್ಕಾಗತ್ತೆ ನೀರು? ಸ್ವಾಮಿ, ನಿಮ್ಮನ್ನು ಕೂರಿಸಿರೋದು ಅದಕ್ಕೆ. ನಿಮ್ಮನ್ನು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಏನಂತ ಬೇಕಲ್ಲ. ನಂಬರ್ 2 ಅಥವಾ ಸ್ಟಾಪ್ ಗೇಟ್ ಬೇರೆ ಆಲಮಟ್ಟಿ ಇರೋಲ್ಲಂಗೆ ಇಲ್ಲ. ನೋಡಿ ಏನು ಮಾತಾಡಿದ್ದಾರೆ ಕೇಳಿಸ್ಕೊಡಿ. ನೋಡಿಯಪ್ಪ, ನೀರನ್ನ ಭಾಳ ಪ್ರೆಷರ್ ಇದೆ. ನೀವು ಸ್ಪಾಟ್ಗೆ ನನ್ನ ವಿಡಿಯೋ ನಿಮ್ಗೆ ನಾಳೆ ರಿಲೀಸ್ ಮಾಡ್ತೀನಿ, ಇವತ್ತು ಸಾಯಂಕಾಲ ರಿಲೀಸ್ ಮಾಡ್ತೀನಿ. ನಾನು ಸಪ್ರೇಟ್ ಡ್ರೋನ್ ಮಾಡ್ಸೋಕ್ಕೆ ಹೇಳಿದ್ದೀನಿ. ಆ 19ನೇ ಏನಿದೆ ಗೇಟ್ ಇದೆ, ಆ ಗೇಟ್ಗೂ ಈಗ ಓಪನ್ ಮಾಡಿದ್ದೀವಲ್ಲ ಆ ಗೇಟ್ಗೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಅದು ಒಂದರಲ್ಲೇ ಎಷ್ಟು ಕ್ಯೂಸಿಕ್ ನೀರು ಹೋಗ್ತಾ ಇದೆ ಅಂತೇಳಿ 9,000 ಕ್ಯೂಸಿಕ್ ಅಷ್ಟು ಒಂದೇ ಆ ಗೇಟಲ್ಲಿ ಹೋಗ್ತಾ ಇದೆ. ಸೊ ಅದಕ್ಕೆ ನಾವು ಭಾಳ ಮುಂಜಾಗ್ರತೆ ಹೋಗಿ ಹುಷಾರಾಗಿ ನಾವು ಅದನ್ನು ಮಾಡಬೇಕು. ಬೇರೆ ಇದಕ್ಕೆ ಗೇಟ್ಗಳಿಗೆಲ್ಲ ತೊಂದರೆ ಆಗಬಾರ್ದು, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕು. ಅಲ್ಟಿಮೇಟ್ಲಿ ನಾನು ಏನು ಹೇಳ್ತೀನಿ, ಇನ್ನೊಬ್ಬ ವಿರೋಧ ಪಾರ್ಟಿ ಏನು ಹೇಳ್ತಾರೆ ಅದಕ್ಕೆ ಮುಖ್ಯ ಅಲ್ಲ. ಟೆಕ್ನಿಕಲ್ ಟೀಮ್ ಏನು ಹೇಳ್ತಾರೆ ಅದು ಮುಖ್ಯ. ಆ ರೀತಿ ನಾವು ನಮ್ಮ ಕೆಲಸ. ಹೌದು KRS ಡ್ಯಾಮ್ ಹಿಂಗೆ ಕಟ್ಟಿದ್ದು, ಬೇಕಿದ್ರೆ ಕೇಳಿ. KRS ಕಟ್ಟಿದ್ಯಾರೋ? ತರಮ ವಿಶ್ವೇಶ್ವರಯ್ಯ. ಅದಕ್ಕೂ ಕ್ರಸ್ಟ್ ಗೇಟ್ ಇದೆ, 14 ಕ್ರಸ್ಟ್ ಗೇಟ್ ಇದೆ. ಫಸ್ಟ್ 3 ಕ್ರಸ್ಟ್ ಗೇಟ್ ತರ್ತಾರೆ ಲಂಡನ್ನಿಂದ, ಇಂಗ್ಲೆಂಡಿಂದ. ಇನ್ನೊಂದು 3 ತರ್ತಾರೆ. ಅಲ್ಲಿ ಕಾಸ್ಟ್ಲಿ ಆಗಿ ಹೋಗ್ಬಿಡುತ್ತೆ. 7 ಬಂದಿರುತ್ತೆ. ಲಾಸ್ಟಿಗೆ ಎಂಥ ವಿಪರೀತ ಕಾಸ್ಟ್ಲಿ ಆಗುತ್ತೆ ಅಂದರೆ ತಗೊಂಬರೋಕ್ಕಾಗೋದಿಲ್ಲ ನಮಗೆ. ಆ ಭಾಗದಲ್ಲಿದ್ದವರ ಹತ್ರ ಕೇಳಿ. ನನಗೊಬ್ಬರು ಸೀನಿಯರ್ ಜರ್ನಲಿಸ್ಟ್ ಯಾವತ್ತೂ ಕತೆ ಹೇಳ್ತಾ ಇದ್ರು ಈ ಕಥೆಯನ್ನು. ಮಹಾರಾಜರು ದಿಗಿಲಾಗ್ತಾರೆ. ನೆನ್ನೆ ಕೂಡ ಹೇಳಿದೆ, ಮಹಾರಾಜರು ದಿಗಿಲಾಗ್ತಾರೆ. ಏನು ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರೆ ನಮ್ಮಿಂದ ಆಗಲ್ಲ ರೀ ಅಂತಾರೆ ಮಹಾರಾಜರು. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಇವ್ರು ಹೇಳ್ದಂಗೆ, DK ಶಿವಕುಮಾರ್ ಹೇಳ್ದಂಗೆ ಅಷ್ಟು ಪ್ರೆಷರ್ ಇದೆ. ನಮ್ಮ ಅಧಿಕಾರಿಗಳೇನು ಮಾಡೋಕ್ಕಾಗತ್ತೆ ನೋಡಿ, ಇಂಗ್ಲೆಂಡ್ ಕೊಡ್ತಾ ಇಲ್ಲ, ನಾವೇನು ಮಾಡೋಕ್ಕಾಗತ್ತೆ, ಹಾಗಾಗಿ 7 ಕ್ರಸ್ಟ್ ಗೇಟ್ ಆಗಿ ಮುಚ್ಚಿದ್ದೀವಿ ಅಂತ ಹೇಳಿಲ್ಲ ಸರ್ ಎಂ ವಿಶ್ವೇಶ್ವರಯ್ಯರು. ಅದಕ್ಕೆ ಅಧಿಕಾರಿ, ಅದಕ್ಕೆ ಎಂಜಿನಿಯರ್ ಅಂತ ಕರೆಯೋದು. ಆ 7 ಕ್ರಸ್ಟ್ ಗೇಟ್ಗಳಲ್ಲಿ 1 ಕ್ರಸ್ಟ್ ಗೇಟ್ ಬಾಕಿ ಇತ್ತಂತೆ. ಬ್ರಿಟನ್ನಿಂದ ಅಥವಾ ಇಂಗ್ಲೆಂಡ್ನಿಂದ ಬರೋದು ಕಷ್ಟ ಆಗತ್ತೆ ಅಂತ ಹೇಳಿದಾಗ ಇದೇ ಕ್ರಸ್ಟ್ ಗೇಟ್ ಒಂದು ಉಳಿದಿರುತ್ತಲ್ಲ, ಅದರ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾರಂತೆ ಸರ್ ಎಂ ವಿಶ್ವೇಶ್ವರಯ್ಯ. ಅಂದರೆ ಇರುವ ಒಂದು ಕ್ರಸ್ಟ್ ಗೇಟನ್ನು ಬಿಚ್ತಾ ಹೋಗೋದು. ಬಿಚ್ತಾ ಅವ್ರಿಗೊಂದು ಐಡಿಯಾ ಬರುತ್ತೆ, ಇದು ಹಿಂಗೆ ಮಾಡಿದ್ದಾರೆ ಅಂತ. ಹಾಗಾಗಿ ಉಳಿದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಇಂಡಿಯಾದಲ್ಲೇ ತಯಾರು ಮಾಡ್ತಾರೆ. ಆ ಇಂಡಿಯಾದಲ್ಲಿ ತಯಾರು ಮಾಡಿದ ನಂತರ ಈಗಲೂ ಕೂಡ ನಾನು ಕೇಳಿದಂಥ ಪ್ರಕಾರ 14 ಕ್ರಸ್ಟ್ ಗೇಟ್ಗಳ ಪೈಕಿ 7 ಕ್ರಸ್ಟ್ ಗೇಟ್ಗಳಿಗೆ ಮಾತ್ರ ಮೇಡ್ ಇನ್ ಇಂಗ್ಲೆಂಡ್ ಮತ್ತು ಉಳಿದ 7 ಕ್ರಸ್ಟ್ಗಳಿಗೆ ಮೇಡ್ ಇನ್ ಇಂಡಿಯಾ ಅಂತ ಬರೆದಿದ್ದಾರಂತೆ. ಅಧಿಕಾರಿಗಳಿರೋದು ಕಲ್ಲೆಪುರಿ ತಿನ್ನಕ್ಕಲ್ಲ, ಎಂಜಿನಿಯರ್ಗಳಿರೋದು ಕಲ್ಲೆಪುರಿ ತಿನ್ನಕ್ಕಲ್ಲ. ಕಲ್ಲೆಪುರಿನ ತಿನ್ನಬೇಕು ಅಂತಿದ್ರೆ ಮೆಜೆಸ್ಟಿಕ್ಕಲ್ಲಿ ಅಂಗಡಿ ಹಾಕಿಡಬಹುದು. ಅಧಿಕಾರಿಗಳಿರೋದು ಐಡಿಯಾ ಕೊಡೋದಕ್ಕೆ. ಅಣ್ಣಾದೊರೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ವಿಚಾರಗಳು ಬಂದಾಗ ಯಾವುದೋ ಒಂದು ಹುಡುಗ ಸ್ಕೂಲ್ಗೆ ಹೋಗಿಲ್ಲ ಅನ್ನೋ ಕಾರಣಕ್ಕಾಗಿ ತಮಿಳ್ನಾಡಿನಲ್ಲಿ ಯಾಕಪ್ಪ ಇಲ್ಲಿದ್ಯಾ, ಶಾಲೆಗೆ ಯಾಕೆ ಹೋಗಿಲ್ಲ ಅಂತ ಕೇಳ್ತಾರಂತೆ ಮುಖ್ಯಮಂತ್ರಿಗಳು. ನಾನು ಶಾಲೆಗೆ ಹೋದರೆ ಊಟ ಹೆಂಗೆ ಮಾಡಲಿ ಅಂತ ಕೇಳ್ತಾನಂತವ, ನಾನು ದುಡಿಬೇಕಲ್ವ ಅಂತೇಳಿ. ಆಗ ಅವ್ರು ಹೇಳ್ತಾರಂತೆ, ಊಟ ಮನೆಯಲ್ಲಿ ಶಾಲೆಯಲ್ಲಿ ಊಟ ಸಿಕ್ಕಿದ್ರೆ ಹೋಗ್ತೀಯನಪ್ಪ ಅಂತ ಕೇಳ್ತಾರಂತೆ. ಊಟ ಸಿಕ್ಕಿದ್ರೆ ನೋಡೋಣ ಅಂದಂತೆ. ಆವತ್ತೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿಬಿಟ್ಟು 1 ತಿಂಗಳ ಒಳಗಾಗಿ ಅಥವಾ 1 ವಾರದೊಳಗಾಗಿ ಊಟ ಕೊಡಬೇಕು ಪ್ರತಿ ಶಾಲೆಯಲ್ಲಿ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಹೇಳ್ತಾರಂತೆ, ಅದು ಆಗಲ್ಲ ಸರ್ ಮಾಡಲಿಕ್ಕೆ ಅಂತೇಳಿ. ಆಗ ಅಣ್ಣಾದೊರೆ ಹೇಳ್ತಾರಂತೆ, ನೀವಿರೋದು ಯಾಕೆ ಅಂತಂದರೆ ಇದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ. ನನ್ನ ಹತ್ರ ಆಗೋದಿಲ್ಲ, ಆಗಬಾರ್ದು ಅಂತ ಹೇಳೋದಕ್ಕಲ್ಲ. ನಾನಿರೋದು ಶಾಸನ ರಚನೆ ಮಾಡೋದಕ್ಕೆ, ಹೆಂಗೆ ಮಾಡಬೇಕು, ಏನು ಕೊಡಬೇಕಂದ್ರೆ ಡಿಸೈಡ್ ಮಾಡೋದಕ್ಕೆ. ಡಿಸೈಡ್ ಮಾಡಿದ ನಂತರ ಆ ಕೆಲಸ ಮಾಡೋ ಜವಾಬ್ದಾರಿ ನಿಮ್ಮದು. ಅದು ಎಲ್ಲಿಂದ ತರ್ತೀಯೋ ದುಡ್ಡು ನನಗೆ ಗೊತ್ತಿಲ್ಲ, ನೀನು ತರಬೇಕು ಅಂತ ಹೇಳಿದ್ರು. ಊಟ ಬಂತು, ಮಧ್ಯಾಹ್ನದ ಬಿಸಿ ಊಟ. ಆಮೇಲೆ SM ಕೃಷ್ಣ ಕರ್ನಾಟಕದಲ್ಲಿ ತಂದರು. ಗೊತ್ತಾಯ್ತಾ? ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ಯಾವುದಾದ್ರೂ ರಾಜ್ಯದಲ್ಲಿ ಆಗಿದ್ದರೆ ಅದು ತಮಿಳ್ನಾಡಿನಲ್ಲಿ. ಹಾಗಂತ ಇವರು ಅಧಿಕಾರಿಗಳು ಹೇಳಿದರು ಕೇಳಿಬಿಟ್ಟೆ. ಅವರು ಹೇಳ್ಬೋದಿತ್ತಪ್ಪ, ಅಧಿಕಾರಿಗಳು ಹೇಳಿದ್ರಪ್ಪ ಮಾಡೋಕ್ಕಾಗಲ್ಲ ಅಂತೆ.
2 ಉದಾಹರಣೆ ಕೊಟ್ಟೆ. ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು, ಇನ್ನೊಂದು ಮಧ್ಯಾಹ್ನ ಬಿಸಿಯೂಟ ಯೋಜನೆ ಅಧಿಕಾರಿಗಳು ಆಗೋದಿಲ್ಲ ಅಂತ ಹೇಳಿದಾಗ ಆ ತಮಿಳುನಾಡಿನ ಮುಖ್ಯಮಂತ್ರಿ ಏನು ಮಾಡಿದರು ಅಂತ. ಯಾವಾಗ ನೀವು ಅಧಿಕಾರಿಗಳ ಮೇಲೆ ಒಂದು ಹಿಡಿತ ಸಾಧಿಸಿರ್ತೀರಿ ಆಗ ಅಧಿಕಾರಿಗಳ ಮಾತು ಕೇಳೋಕ್ಕಾಗೋದಿಲ್ಲ. MC ನಾಣಯ್ಯ ಅಂತ ಒಬ್ಬ ನಾಯಕ ಇದ್ದಾರೆ ನಮ್ಮಲ್ಲಿ, ಈಗಲೂ ಇದ್ದಾರೆ ಕೊಡಗಿನಲ್ಲಿ, ಜನತಾ ಪರಿವಾರದಲ್ಲಿದ್ದರು. ಅವ್ರು ಹೇಳ್ತಾರೆ, ಯಾವ ನಾಯಕ ಅಧಿಕಾರಿಗಳನ್ನು ತನ್ನ ಚೇಂಬರ್ಗೆ ಕರೆಸ್ಕೋತಾನೆ ಆತ ನಾಯಕ. ಯಾವಾಗ ಅವರ ಬಳಿ ಹೋಗಿ ಕೂತಿರ್ತಾನೆ, ಅಂದರೆ ನಮಗೇನು ಗೊತ್ತಿರೋದಿಲ್ಲ, ನೀವೇನು ಹೇಳ್ತೀರ ಅದನ್ನು ಮಾಡ್ತೀನಿ ಅಂತಾನೆ, ಆತ ನಾಯಕ ಅಲ್ಲ ಅಂತ. DK ಶಿವಕುಮಾರ್ ಅಂತ ನಾಯಕರು ಒಬ್ಬ ಶ್ರೇಷ್ಠ ನಾಯಕ ಆಗಬೇಕು. ಕನಸಿರುವಂಥ ನಾಯಕ ಅಂತ ಹೇಳಿದಾಗ ಅಧಿಕಾರಿಗಳಿಗೆ ಹೇಳುವಂಥದ್ದು ನೀವಾಗಿರಬೇಕು. ಸಾರಿ,